ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕುಸ್ಮ ಪ್ರಜ್ವಲ್ ವ್ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಒಂದೊಳ್ಳೆ ರಿಲ್ಯಾಕ್ಸೇಷನ್ಗೆ ನಾವೆಲ್ಲ ಫಾರ್ಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಚೆಕ್ ಇನ್ ಆಗಿದ ತಕ್ಷಣ ಫಸ್ಟು ನಾವು ಟಿಫನ್ ಕಡೆ ಹೋದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಟಿಫನ್ ಇರಲಿಲ್ಲ. ಅವರು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ವೆಯ್ಟ್ ಮಾಡೋಕ್ಕೆ ಟೈಮ್ ಪಾಸ್ ಆಗಬೇಕಲ್ಲ, ಒಂದು ಗೇಮ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಓ ಗಾಡ್, ಎಲ್ಲರೂ ಗೇಮ್ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲಿ ಊಟನೇ ಬಂತು. ಊಟ ಮಾಡಿದ ತಕ್ಷಣ ನಾವು ಸ್ಟೇ ಕಡೆ ಬಂದಿದ ತಕ್ಷಣ ನಾವೆಲ್ಲ ಪೂಲಿಗೆ ಬಿದ್ವಿ. ಪೂಲಿಗೆ ಬಿದ್ದು ಏನಿಲ್ಲ ಅಂದರೂ 2 to 3 hours ಎದೊಳ್ಳಿಲ್ಲ ಮೇಲೆ. ಆಮೇಲೆಲ್ಲ ಪೂಲಿಂದ ಎದ್ದು ಫ್ರೆಶ್ ಅಪ್ ಆಗಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋತಿದ್ವಿ ಗರ್ಲ್ಸ್. ಆ್ಯಂಡ್ ಬಾಯ್ಸ್ ಎಲ್ಲ ಚಿಲ್ ಮಾಡ್ತಾಯಿದ್ರು ಕ್ರಿಕೆಟ್ ಆಡಿಕೊಂಡು. ಆಮೇಲೆ ಎಲ್ಲರೂ ಕಾಫಿ ಕುಟ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರಿ. ತುಂಬ ಚೆನ್ನಾಗಿದೆ ಅದು ಸ್ಟೇ. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಅಲ್ಲಿ ತುಂಬ ಗ್ರೀನರಿ ಇರೋದ್ರಿಂದ ಪಕ್ಷಿಗಳ ಸೌಂಡ್ ಕೇಳೋಕ್ಕೆ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಅಲ್ಲಿರೋ ಆ್ಯಂಬಿಯನ್ಸ್ ಎಲ್ಲನೂ ನನಗೆ ಪರ್ಸ್ನಲಿ ತುಂಬ 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 ಇಷ್ಟ ಆಯಿತು. ಈಗಿನ ಕಾಲದಲ್ಲಿ ಈ ಥರ ಒಂದು ರಿಲ್ಯಾಕ್ಸಿಂಗ್ ಸಂಡೇ ಎಲ್ಲರಿಗೂ ತುಂಬ ನೀಡಿದೆ. ನೀವು ಫ್ರೀ ಇದ್ದಾಗ ಮಸ್ಟ್ ಆ್ಯಂಡ್ ಶುಡ್ ನೀವು ಈ ಥರದ್ದು ಒಂದು ರಿಲ್ಯಾಕ್ಸಿಂಗ್ ಸಂಡೇ ಎಂಜಾಯ್ ಮಾಡಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮತ್ತು ನಾವು ಬಂದಿರೋದು ಸಾಯಿ ಕನಸು ಫಾರ್ಮ್ ಸ್ಟೇ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್. ನೀವು ಯಾರನ್ನ ಹೋಗೋಂಗಿದ್ರೆ ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ನೈಟು ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಪ್ರಜ್ವಲ್ ಮಾತಾಡ್ಕೊಂಡು ಕೂತಿದ್ರಿ, ಅಷ್ಟರಲ್ಲಿ ಬಂದು ಫೈರ್ ಹಚ್ಕೊಟ್ಟು ಹೋದರು. ಆಮೇಲಿಂದ ನಮ್ಮ ಹತ್ರ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲ, ಯಾಕಂದರೆ ನಾವು ಅಷ್ಟು ಇನ್ವಾಲ್ವ್ ಆಗಿದ್ರಿ. ಅಷ್ಟು ಡ್ಯಾನ್ಸ್ ಮಾಡಿಕೊಂಡು ಆಟಾಡ್ಕೊಂಡು ತುಂಬ ಮಜಾ ಮಾಡಿದ್ವಿ. ಒಳ್ಳೆ ಡಿನ್ನರ್ ಮಾಡಿದ್ರಿ. ನನ್ನ ಸಂಡೇ ಇದಾಗಿತ್ತು. ನಿಮ್ಗೆಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ. ಥ್ಯಾಂಕ್ ಯು. ಲವ್ ಬಾಯ್ ಬಾಯ್.